ಹಾಯ್ ಆಲ್, ಇದು ಬಂದು ಅತ್ತೆ ಮನೆಯಲ್ಲಿ ಪೂಜೆ ವ್ಲಾಗ್ ಆಗಿರುತ್ತೆ. ಕೂರ್ಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಮನೆಯಿಂದ ಹೊರಟಿದ ಮೇಲೆ ಪೆಟ್ರೋಲ್ ಎಲ್ಲ ಗಾಡಿಗೆ ಫಿಲ್ ಮಾಡಿಕೊಂಡು ಹಸ್ಬೆಂಡ್ನ ಹಂಗೆ ದಾರಿಯಲ್ಲೇ ಪಿಕಪ್ ಮಾಡಿಕೊಂಡು ಆಫೀಸ್ಗೆ ಹೋಗಿದ್ರು. ಸೊ ಅದರಿಂದ ಅಲ್ಲೇ ಪಿಕಪ್ ಮಾಡಿಕೊಂಡು ಹೊರಟಿದ್ದೀವಿ. ನಾನು, ಅಪ್ಪ, ಮಕ್ಕಳು ಮತ್ತು ಹಸ್ಬೆಂಡು. ಅಮ್ಮ 2 ಡೇಸ್ ಮುಂಚಿತವಾಗಲೇ ಹೋಗಿದ್ರು. ತಮ್ಮ ಮಾತ್ರ ಅವನು ಬಸ್ಸಲ್ಲಿ ಬರ್ತಾ ಇದ್ದಾನೆ. ಮತ್ತು ಚರಿತ್ ತುಂಬ ನಿದ್ದೆ ಮಾಡ್ತಾ ಇದ್ದ, ಟಯರ್ಡ್ ಆಗಿರುತ್ತಲ್ವ. ಸೊ ಅದರಿಂದ ನಾವು ಹೋಗೋ ಟೈಮಿಗೆ ಮಳೆ ಬೇರೆ ಬೀಳ್ತಾ ಇತ್ತು. ಚೆನ್ನಾಗಿತ್ತು, ಕ್ಲೈಮೇಟ್ ಅಂತೂ ಚಿಲ್ ಅಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಜಾಲಿಯಾಗಿತ್ತು ಟ್ರಿಪ್ ಥರನೇ ಅಲ್ವಾ ಈ ಥರ ಎಲ್ಲ ಬಂದರೆ. ಅದು ಮಲೆನಾಡು ಸೈಡ್ ನೋಡೋದೇ ಬೇಡ. ಆ ಕ್ಲೈಮೇಟ್ ಆಗಲಿ, ಆ ನೇಚರ್ ಆಗಲಿ ಎಂಜಾಯ್ ಮಾಡೋದೇ ತುಂಬ ಚೆನ್ನಾಗಿರುತ್ತೆ. ಮತ್ತು ನನ್ನ ಕಸಿನ್ ಬ್ರದರ್ ವೈಫ್ದು ಬರ್ಡೇ ಆಗಿತ್ತು. ಸೊ ಮೊದಲೇ ಗೊತ್ತಿರೋದ್ರಿಂದ ನಾವು ಕೂಡ ಕೇಕ್ ತೊಗೊಂಡೋಗಿದ್ವಿ. ಅವರು ಕೂಡ ಕಟ್ ಮಾಡಿದರು. ಸೊ ಅದರಿಂದ ಮೇಕಪ್ ಇಲ್ದಿರ ಇದ್ದಾಳೆ ಅವಳು. ನೆಕ್ಸ್ಟ್ ಬಂದು ಕೇಕೆಲ್ಲ ಕಟ್ ಮಾಡಿದ್ವಿ. ಜಾಲಿಯಾಗಿತ್ತು. ಈವ್ನಿಂಗ್ ಟೈಮಲ್ಲಿ ಮಕ್ಕಳೆಲ್ಲ ಸೇರಿ, ಮನೆಯವರೆಲ್ಲ ಫ್ಯಾಮ್ಲಿ ಎಲ್ಲ ಸೇರಿ ಮಾಡೋದಿದ್ದಾರೆ. ಎಷ್ಟು ಚೆನ್ನಾಗಿರತ್ತಲ್ವ. ಫ್ಯಾಮ್ಲಿ ಸೇರೋದೇ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಜಾಲಿಯಾಗಿರುತ್ತೆ. ಕೆಲವೊಬ್ರಿಗೆ ಫ್ಯಾಮ್ಲಿ ಜೊತೆ ಸೇರೋದು ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಈ ಥರ ಜಾಲಿ ಮಾಡೋದು ಇಷ್ಟ ಆಗುತ್ತೆ. ಆವತ್ತಿನ ದಿನ ಊಟ ಮಾಡಿ ಎಲ್ಲರೂ ಜಾಲಿಯಾಗಿ ಮಲ್ಕೊಂಡಿದ್ದಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಹಿಂದಿನ ದಿನವೇ ಚಪ್ಪರ ಎಲ್ಲ ಹಾಕಿ ರೆಡಿ ಮಾಡಿದರು. ಪೂಜೆಗೆ ಎಲ್ಲರೂ ಕೂಡ ಬರಬೇಕು. ನಮ್ಮ ಮಾವಂಗೆ ಬಂದು 5 ಜನ ಅಕ್ಕ ತಂಗಿರು, ನಮ್ಮ ಮಾವನು ಸೇರಿ 6 ಜನ. ಎಲ್ಲರೂ ಅಷ್ಟೇ, ಅಕ್ಕ ತಂಗಿರಾಗಲಿ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲರೂ ಸೇರಿ ವರ್ಷಕ್ಕೊಂದ್ಸರಿ ಪೂಜೆ ಮಾಡೋದು. ಈ ಸರಿ ನಮ್ಮ ಮಾವ ಎಲ್ಲ 4 ಇಯರ್ಸ್ ಆಯಿತು ನಮ್ಮ ಮಾವ ತೀರ್ಕೊಂಡು. ಸೊ ನಮ್ಮ ಅತ್ತೆನೇ ಎಲ್ಲ ಮುಂದೆ ನಿಂತ್ಕೊಂಡು ಎಲ್ಲರನ್ನೂ ಕರೆದು ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಸೊ ಎಲ್ಲರೂ ಜಾಯ್ನ್ ಆಗಿದ್ದರು. ನಮ್ಮ ಚರಿತು ಪ್ರಣೀತು ಪಂಚೆ ಹಾಕ್ಕೊಂಡಿದ್ರು. ಅಣ್ಣಂದಿರಾಗಲಿ, ಅಕ್ಕಂದಿರಾಗಲಿ, ಮಾವಂದಿರು, ಭಾವಂದಿರು ಎಲ್ಲರೂ ಕೂಡ ಕೋಳಿ ಎಲ್ಲ ಕಟ್ ಮಾಡಿ ಪೂಜೆ ಮಾಡೋದು. ಕೋಳಿ ಕಟ್ ಮಾಡೋ ವೀಡಿಯೋನ ನಾನು ತಗೊಂಡಿಲ್ಲ. ನೆಕ್ಸ್ಟ್ ಬಂದು ಕೋಳಿ ಒಂದು ಕಡೆ ಕಟ್ ಮಾಡ್ಕೊಂಡಿರ್ತಾರೆ. ಮತ್ತು ಲೇಡೀಸ್ ಎಲ್ಲ ಬಂದು ಅದಕ್ಕೆ ಬೇಕಾಗಿರೋದೆಲ್ಲ ಪ್ರಿಪ್ರೇಷನ್ನು. ಮಕ್ಕಳುಗಳೆಲ್ಲ ನೋಡಿ ಗೇಮ್ ಆಡಿಕೊಂಡು, ನಮ್ಮ ಮಕ್ಕಳು ಬಂದು ಕ್ಯಾರಮ್ ಆಡ್ತಿದ್ರು. ಆದರೆ ಸೆಂಟ್ರಲ್ಲಿ ನಾವು ಹುಡುಗಿರು ಏನು ಮಾಡ್ತಿದ್ವಿ ಅಂದರೆ, ನನ್ನ ಕಸಿನ್ ಬ್ರದರ್ ವೈಫು ಮತ್ತು ನಾನು ಇಬ್ಬರೂ ಮಾವಿನಕಾಯಿ ಸೀಸನ್ ಅಲ್ವಾ, ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾಯಿದ್ವಿ. ನೆಕ್ಸ್ಟ್ ಬಂದು ಸಾರು ಮಾಡಬೇಕಲ್ಲ, ಸಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಆ ಕಡೆ ಎಲ್ಲ ಮಾಂಸನೆಲ್ಲ ಕಟ್ ಮಾಡ್ಕೊಂಡಿದ್ರು. ಸೊ ಅದನ್ನೆಲ್ಲ ರೆಡಿ ಆಗೋಷ್ಟರೊಳಗಡೆ ನಾವು ಈ ಕಡೆ ಮಸಾಲನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಈ ಥರ ಅಡುಗೆಗಳು ಮಾಡೋದು, ಫ್ಯಾಮ್ಲಿ ಜೊತೆ ಮಿಂಗಲ್ ಆಗೋದು, ಸೇರೋದು ಎಷ್ಟು ಚೆನ್ನಾಗಿರುತ್ತಲ್ಲ, ಜಾಲಿಯಾಗಿ. ವರ್ಷ ಯಾವಾಗ ಬರುತ್ತೋ, ನೆಕ್ಸ್ಟ್ ಯಾವಾಗ ನಾವು ಎಲ್ಲರೂ ಸೇರ್ತೀವೋ ಅನ್ನೋ ಥರ ಇರುತ್ತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸಾರೆಲ್ಲ ರೆಡಿಯಾಗಿದ್ದ ತಕ್ಷಣ ನೆಕ್ಸ್ಟು ಫಸ್ಟು ಬಂದು ಹಣ್ಣುಕಾಯಿ ಎಲ್ಲ ಒಡೆದು ಪೂಜೆ ಮಾಡ್ತಾರೆ, ಕೋಳಿ ಎಲ್ಲ ಕುಯ್ದು. ಮತ್ತು ಇವಾಗ ಕೋಳಿ ಎಲ್ಲ ಕುಯ್ದಾದ್ಮೇಲೆ ಸಾರೆಲ್ಲ ಆದಮೇಲೆ ದೇವ್ರಿಗೆ ಎಡೆ ಹಾಕೋದು. ಅಷ್ಟರೊಳಗೆ ಎಲ್ಲರೂ ಬರ್ದಿರೋರೆಲ್ಲ ಸೇರಿರ್ತಾರೆ. ಸ್ವಲ್ಪ ಲೇಟಾಗಿರುತ್ತಲ್ಲ, ಮನೇಲಿ ಸ್ವಲ್ಪ ಕೆಲಸಗಳಿರೋರೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇವಾಗ ಸಾಂಬಾರೆಲ್ಲ ಆಯಿತು, ಸಾರೆಲ್ಲ ರೆಡಿ ಆಗಿದ್ಮೇಲೆ ದೇವ್ರ ಹತ್ರ ಇವಾಗ ಎಡೆ ಹಾಕೋದಕ್ಕೆ ಅಂತ ತೊಗೊಂಬಂದು ಇವಾಗ ಪೂಜೆ ಮಾಡಬೇಕು. ಎಲ್ಲರೂ ಕೂಡ ಫಸ್ಟ್ ಹಣ್ಕಾಯಿ ಮಾಡೋವಾಗ ಯಾರೆಲ್ಲ ಬಂದಿರಲ್ಲ ಅಲ್ವಾ, ಎಡೆ ಹಾಕೋವಾಗ ಎಲ್ಲರೂ ಬಂದು ಸೇರಿರ್ತಾರೆ. 1:30 ಆಗಿತ್ತು ಇದೆಲ್ಲ ಪೂಜೆ ಮುಗಿಸೋವಾಗ. ಎಲ್ಲರೂ ಚೆನ್ನಾಗಿ, ಎಲ್ಲರೂ ಜಾಲಿಯಾಗಿ ಎಲ್ಲರೂ ಸೇರಿಕೊಂಡು ಮಾಡೋದು. ಈ ಥರ ಚಾನ್ಸ್ ಎಲ್ಲರಿಗೂ ಸಿಗಲ್ಲ, ಯಾವಾಗಲೂ ಸಿಗಲ್ಲ. ವರ್ಷಕ್ಕೊಂದ್ಸರಿ ಆಗೋದು. ಎಲ್ಲರೂ ಜಾಯ್ನ್ ಆದರೆ ತುಂಬ ಚೆನ್ನಾಗಿರುತ್ತೆ. ಜಾಲಿಯಾಗಿತ್ತು. ಪೂಜೆ ಎಲ್ಲ ಮುಗಿಸಿದ್ವಿ. ಇವಾಗ ಎಡೆ ಎಲ್ಲ ಹಾಕಿದ್ದಾಯಿತು. ಎಡೆ ಎಲ್ಲ ಹಾಕಿ ಎಲ್ಲರೂ ಪ್ರೇಯರ್ ಮಾಡಿಕೊಂಡು ನೆಕ್ಸ್ಟ್ ದೀಪ ಎಲ್ಲ ಹಂಚ್ಬೇಕಲ್ವ. ಎಡೆ ಹಾಕಿದ್ಮೇಲೆ ಮಾವ ಇಲ್ದ ಕಾರಣ ಮಾವನ ಮಗನೇ ಎಲ್ಲ ಮಾಡೋದು. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಧೂಪ ಎಲ್ಲ ಹಾಕ್ತಿದ್ದಾರೆ. ದೇವರೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ನೆಕ್ಸ್ಟ್ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು, ನಮ್ಮ ಅಕ್ಕನ ಮಗಳಿಗೆ ಬರ್ಡೇ ಇತ್ತು, ಅವಳಿಗೆಲ್ಲ ವಿಶ್ ಮಾಡಿ ಸೆಲ್ಫಿ ತೊಗೊಂಡು ಜಾಲಿಯಾಗಿ ಇವತ್ತಿನ ದಿನ ಕಳೆದಿದ್ದಾಯಿತು.